ನಮಸ್ಕಾರ, ನಮ್ಮ ವಿಜಯ್ ನ್ಯೂಸ್ಗೆ ಸ್ವಾಗತ. ನಾನು ಚಿರಸುಮಾ ದೊಡ್ಮನಿ. ಇವತ್ತು ಯಥಾಭವ ಮೂವಿ ತುಂಬಾ ಅದ್ದೂರಿಯಾಗಿ ಓಪನಿಂಗ್ ಆಗಿ ಪ್ರದರ್ಶನ ಕೂಡ ಆಗಿದೆ. ಹಾಗೆ ಪ್ರೇಕ್ಷಕರ ರೆಸ್ಪಾನ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿದೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಥಾಭವ ಮೂವಿಯ ನಟ ಹಾಗೂ ನಟಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಫುಲ್ ಜೋಶ್ ಆಗಿದ್ದೀರಾ ಅಂತಾನೆ ಹೇಳ್ಬೋದು. ಮೊದಲನೇ ಬಾರಿಗೆ ಬಿಗ್ ಸ್ಕ್ರೀನ್ ಆನ್ ಸ್ಕ್ರೀನ್ ಅಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ ಇಬ್ರು ಕೂಡ. ಸೊ ತುಂಬಾ ಇವತ್ತು ದಿನ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 100%. ಎಸ್. ಸೊ ಇದು ನಿಮ್ದು ಮೊದಲನೇ ಡೆಬ್ಯೂ ಸಿನಿಮಾ ಅಲ್ವಾ ಸರ್? ಕನ್ನಡದಲ್ಲಿ ಮೊದಲನೇ ಸಿನಿಮಾ. ಓಕೆ. ಇದಕ್ಕಿಂತ ಮುಂಚೆ ನಾನು ತೆಲುಗುನಲ್ಲಿ ಮಾಡಿದ್ದೀನಿ. ಅಂದರೆ ಒಂದು 300 ಪಟ್ಟು ಕಿರುಚಿತ್ರಗಳಲ್ಲಿ ಮಾಡಿದ್ದೀನಿ. ಒಂದು 25-26 ವೆಬ್ ಸೀರೀಸ್ ಮಾಡಿದ್ದೀನಿ OTTನಲ್ಲಿ, ಯೂಟ್ಯೂಬಲ್ಲಿ. ಅಂದರೆ ಅವಾಗ ಒಂದು 5-6 ಫಿಲಿಮ್ಸಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಓಕೆ. ಸೊ ಸೂಪರ್ ಸರ್, ಸೂಪರ್. ಮ್ಯಾಮ್ ನಿಮ್ಮದು ಕೂಡ ಇದು ಡೆಬ್ಯೂ ಫಸ್ಟ್ ಮೂವಿ ಅನ್ಸುತ್ತೆ. ಓಕೆ. ಸೊ ಹೇಗಿದೆ ಮ್ಯಾಮ್ ನಿಮ್ಮ ಪ್ಯಾರೆಂಟ್ಸ್ ರೆಸ್ಪಾನ್ಸ್ ಆಗಿರ್ಬೋದು, ಸಂಬಂಧಿಕರ ರೆಸ್ಪಾನ್ಸ್ ಆಗಿರ್ಬೋದು, ಹೇಗಿದೆ? ಎಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ. ಎಸ್. ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಒಂದು ನನಗೊಂದು ಪ್ಯಾಷನ್ ಇತ್ತು ಅಥವಾ ಹೀಗೆ ಮಾಡ್ಬೋದು ಅಂತ ಅವ್ರು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. ನೋಡಿ ಅವ್ರಿಗೂ ಖುಷಿ ಆಗಿದೆ. ಓಕೆ ಓಕೆ ಓಕೆ. ಸೊ ಇವಾಗ ಇದು ಎಲ್ಲದಕ್ಕಿಂತ ಆರಂಭದಲ್ಲಿ ಈ ಮೂವಿ ಏನೋ ಓಕೆ ಆಯಿತು, ಬಟ್ ಆದರೆ ಇದಕ್ಕಿಂತ ಮುಂಚೆ ನೀವು ಪಟ್ಟಿರೋ ಸ್ಟ್ರಗಲ್ ಹೇಗೆ ತುಂಬ ಆಡಿಷನ್ಸ್ ಕೊಡ್ತಿದ್ರಾ? ಈ ಮೂವಿ ಹೇಗೆ ಸಿಕ್ತು ನಿಮಗೆ? ಆಡಿಷನ್ಸ್ ತುಂಬಾ ಮುಂಚೆ ಅಂತಂದ್ರೆ ಡ್ಯಾನ್ಸಿಂಗ್ ಬ್ಯಾಕ್ಗ್ರೌಂಡ್ ಇದ್ದಿದ್ದು. ಓಕೆ. ಸೊ ಅದಾದ್ಮೇಲೆ ಎಜುಕೇಶನ್ ಕಂಪ್ಲೀಟ್ ಆಗೋವರೆಗೂ ಮನೇಲಿ ಬೇಡ ಅಂತ ಹೇಳಿದ್ರು. ಎಜುಕೇಶನ್ ಮುಗಿದ್ಮೇಲೆ ಕೇಳಿದೆ, ಆಮೇಲೆ ಎಜುಕೇಶನ್ ಮುಗ್ದಿದ್ದೆ ಅದೇ ಲೈನಲ್ಲಿ ಹೋಗು ಅಂದ್ರು. ಬಟ್ ಪ್ಯಾಷನ್ ಬಿಡಲ್ಲ ಅಲ್ವಾ ನಿಮ್ಗೆ ಸುಮ್ಮನೆ ಇರೋದಕ್ಕೆ. ಇಲ್ಲ, ಇದನ್ನು ಟ್ರೈ ಮಾಡ್ತಾನೆ ಅದನ್ನು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದೆ. ತುಂಬಾ ಆಡಿಷನ್ಸ್ ಕೊಡ್ತಾ ಇದ್ದೆ, ಸೀರಿಯಲ್ಸ್ ಎಲ್ಲಾನು ಕೊಡ್ತಿದ್ದೆ. ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಏನು ಇಲ್ಲ, ಟ್ರೈನಿಂಗ್ ಏನು ಇಲ್ಲ. ಸೊ ಕ್ಯಾಮ್ರಾ ಹೇಗ್ ಫೇಸ್ ಮಾಡ್ಬೇಕು ಅದೆಲ್ಲ ನಂಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ. ಸೊ ಆಡಿಷನ್ಸ್ ಕೊಟ್ಟಂಗ್ ಸ್ವಲ್ಪ ಕ್ಯಾಮ್ರಾ ಫಿಯರ್ ಎಲ್ಲ ಹೋಗ್ತಾ ಬಂತು. ಡ್ಯಾನ್ಸ್ ಅಂದ್ರೆ ಪರ್ಫಾರ್ಮ್ ಮಾಡ್ತೀವಿ, ಕಟ್ ಎಲ್ಲ ಏನು ಇರಲ್ಲ. ಸ್ಟಾರ್ಟ್ ಸ್ಟಾಪ್, ಆನ್ ಆಗತ್ತೆ, ಆಫ್ ಆಗತ್ತೆ. ಮತ್ತೆ ನಾವೇನ್ ಮಾಡ್ತೀವಿ ಅದೇ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಇದು ಹಾಗಲ್ಲ ಅಲ್ವಾ. ಸೊ ಇದಕ್ಕೆ ತುಂಬಾ ಆಡಿಷನ್ಸ್ ಕೊಟ್ಟೆ. ಆಮೇಲಿಂದ ಓಕೆ ನನಗೆ ಯಾವಾಗ ನಾನು ರೆಡಿ ಇದ್ದೀನಿ ಅಂತ ಅನಿಸ್ತು, ದೆನ್ನೇ ಸೆಡ್ ಇಲ್ಲ, ಈಗ ಸೀರಿಯಸ್ ಆಗಿ ನೋಡಿ ಆಡಿಷನ್ಸ್ ಕೊಡೋಣ ಅಂತ ಅದ್ರಲ್ಲಿ ಸೆಲೆಕ್ಟ್ ಆಗಿದೆ. ಓಕೆ, ಸೂಪರ್. ಸೊ ಸಿನಿಮಾ ರಂಗದಲ್ಲಿ ಯಾರು ಗಾಡ್ ಫಾದರ್ ಇರಲಿಲ್ಲ ನಿಮಗೆ, ಓಕೆನಾ? ಸೊ ಹಾಗೆ ಆಡಿಷನ್ ಕೊಡ್ತಾ ನೀವು ಡಾನ್ಸ್ ಮೇನ್ ಪ್ಯಾಷನ್ ಇದ್ದು ನೀವು ರಂಗಭೂಮಿಗೆ ಇವಾಗ ಬಂದ್ರಿ. ಓಕೆ, ಸೂಪರ್ ಸರ್. ಸರ್ ನಿಮ್ಮ ಬ್ಯಾಕ್ಗ್ರೌಂಡ್ ಹೇಗೆ ಸರ್? ನಂದು ಸೇಮ್. ನಾನು 2015 ನನ್ನ ಫಿಲ್ಮ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಟಿಂಗಲ್ಲಿ. ಸೊ ನಾನು ನಮ್ಮದು ಉತ್ತರ ಕರ್ನಾಟಕ ರಾಯಚೂರು ಅಲ್ವಾ. ಸೊ ನಾನು ಆ ಕಡೆಯಿಂದ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ತೆಲುಗು, ಹೈದ್ರಾಬಾದ್ ಸೈಡ್ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿನೂ ಸಾಕಷ್ಟು ಶಾರ್ಟ್ ಫಿಲಿಮ್ಸ್ ಇವೆಲ್ಲ ಮಾಡಿದೆ. ನಾನು ಎಲ್ಲಿ ಟ್ರೈನಿಂಗ್ ತೊಗೊಂಡಿಲ್ಲ. ಸೊ ಆ ಏನು ಶಾರ್ಟ್ ಫಿಲಿಮ್ಸು, ವೆಬ್ ಸೀರೀಸ್ಗಳಲ್ಲಿ ನಾನು ಏನು ಮಾಡಿದ್ದೀನಿ, ನನ್ನ ಫ್ರೆಂಡ್ಸು, ಸೊ ಅವ್ರದ್ದು ಸ್ವಲ್ಪ ಕರೆಕ್ಷನ್ಸ್ ನನಗೆ, ನಾನು ಯಾವಾಗಲೂ ಏನಾದರೂ ಮಾಡಿದಾಗ ಅವ್ರು ನನಗೆ ಹೇಳ್ತಾ ಇರ್ತಾರೆ, ಯಾವಾಗಲೂ ಸ್ವಲ್ಪ ಹಿಂಗೆ ಮಾಡು ಅಂತ. ಸೊ ಅವರಿಂದ ಇವತ್ತು ನಾನು ಇಲ್ಲಿದ್ದೀನಿ. ಈ ಚಾನ್ಸ್ ಬಂದ್ಬಿಟ್ಟು ನಾವು ಇವರೆಲ್ಲ ಡೈರೆಕ್ಟರು, ಎಡಿಟರು, ಡೈರೆಕ್ಟರು ಮತ್ತು DOP ಇವರೆಲ್ಲ ಅನ್ನಪೂರ್ಣ ಫಿಲಿಮ್ ಸ್ಕೂಲ್ ಕ್ಲಾಸ್ಮೇಟ್ಸ್ ಅವರು ಬೇಸಿಕಲಿ. ಸೊ ಅಲ್ಲಿ ಫಿಲಿಮ್ ಸ್ಕೂಲಲ್ಲಿ ಇನ್ನೊಬ್ಬರು ಪ್ರಹಾಸ್ ಅಂತಿದ್ರು, ಅವರು ಬೆಂಗಳೂರವರೇ. ಅಲ್ಲಿ ಭೂಮಿ ಅಂತ ಒಂದು ಗ್ರ್ಯಾಜುಯೇಷನ್ ಫಿಲ್ಮ್ ಮಾಡಿದ್ರು ಅವರು. ಸೊ ಅಲ್ಲಿ ಅದು ಒಂದು 20 ನಿಮಿಷ ಗ್ರ್ಯಾಜುಯೇಷನ್ ಫಿಲ್ಮ್, ಅದರಲ್ಲಿ ನಾನು ಲೀಡಾಗಿ ಮಾಡಿದ್ದೆ ಅಲ್ಲಿ. ಸೊ ಅಲ್ಲಿ ನಾನು ಮಾಡಿದಾಗ ಅದಕ್ಕೆ ಗೌತಮ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ನಾನು ಆ್ಯಕ್ಟಿಂಗ್ ನೋಡಿ ಅವ್ರಿಗೆ ಇಷ್ಟ ಆಗಿ ನಾವು ಟಚಲ್ಲಿದ್ವಿ. ಆಮೇಲೆ ಸರ್, ಶಿವು ಸರ್ ಮಾಡ್ತೀರಾ ಅಂತ ಕೇಳಿದಾಗ ಲೈಕ್ ಐ ವಾಸ್ ಓಕೆ. ಸೊ ಅಲ್ಲಿಂದ ನಾವು ಪ್ರೀ ಪ್ರೊಡಕ್ಷನಿಂದ ನಾನು ಟ್ರಾವೆಲ್ ಮಾಡಿದ್ದೀನಿ. ಸೂಪರ್ ಸರ್. ಇದಕ್ಕೂ ಮುಂಚೆ ಯಾವ್ದಾರ ಸೀರಿಯಲ್ಲು ಅಥವಾ ಶಾರ್ಟ್ ಮೂವೀಸು ಅಂತ ಇಲ್ಲಿ ಕನ್ನಡದಲ್ಲಿ ಮಾಡಿಲ್ಲ. ಭೂಮಿ ಒಂದೇ ನಾನು ಕನ್ನಡ ಮಾಡಿದ್ದು ಗ್ರ್ಯಾಜುಯೇಷನ್ ಫಿಲ್ಮು. ಆಮೇಲೆ ನಾನು ಡೈರೆಕ್ಟ್ ಮಾಡಿರುವಂಥ ಒಂದು ಶಾರ್ಟ್ ಫಿಲ್ಮ್ ಇದೆ, ಅದು ಇಲ್ಲಿವರೆಗೂ ನಾನು ರಿಲೀಸ್ ಮಾಡಿಲ್ಲ, ಅದು ಕನ್ನಡದೇ. ಸೊ ಕರೋನಾದಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಅದು ರಿಲೀಸ್ ಮಾಡಲಿಲ್ಲ ನಾನು. ಅದು ಬಿಟ್ಟರೆ ಮತ್ತೆ ಈಗ ನನ್ನ ಫೀಚರ್ ಫಿಲ್ಮ್, ಫಸ್ಟ್ ಫಿಲ್ಮ್ ಇನ್ ಕನ್ನಡ. ಓಕೆ ಓಕೆ, ನೈಸ್ ನೈಸ್. ಮ್ಯಾಮ್ ಇವಾಗ ಸ್ಟೋರಿ ಕೇಳಿದ್ರಿ. ಸೊ ಸ್ಟೋರಿ ಕೇಳಿದ ತಕ್ಷಣ ನೀವು ಒಪ್ಕೊಂಡ್ರ ಅಥವಾ ಅವಕಾಶ ಇದೆ ಅಂತ ಒಪ್ಕೊಂಡ್ರ ಮ್ಯಾಮ್? ಸ್ಟೋರಿ ಕೇಳಿ ಒಪ್ಕೊಂಡೆ. ಆ ಥರ ಅವಕಾಶಗಳು ಸುಮಾರು ಬಂದಿತ್ತು. ಬಟ್ ನನಗೆ ಫಸ್ಟ್ ಮೂವಿ ಯಾವ ಚೂಸ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ತುಂಬಾ ಸ್ಕ್ರೀನ್ ಮಾಡಿ
ಮಾಡಿ ಓಕೆ ನಂಗೆ ಈ ತರ ಕ್ಯಾರೆಕ್ಟರ್ ಬೇಕು ಈ ತರ ಕ್ಯಾರೆಕ್ಟರ್ ಬೇಕು ಅಂತಾನೆ ನಾನು ಚೂಸ್ ಮಾಡಿದ್ದು. Okay. ಕ್ಯಾರೆಕ್ಟರ್ ಕೇಳಿದ ತಕ್ಷಣ ನನಗೆ ಇಷ್ಟ ಆಯ್ತು. ಓಕೆ ಈ ಕ್ಯಾರೆಕ್ಟರ್ ಇಂದ ಮೂವಿಗೆ ಒಂದು ವೇಟೇಜ್ ಇದೆ, ಮೂವಿಗೆ ಒಂದು ರೆಸ್ಪಾನ್ಸಿಬಲ್ ರೋಲ್ ಇದೆ Exactly. ಅಂತ ಹೇಳಿ ನನ್ನ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಸೊ ಅದಕ್ಕೆ ಏನು ಪ್ರಿಪರೇಷನ್ಸ್ ಬೇಕು ಅದೆಲ್ಲ ಮಾಡಿದ್ದು ಅಷ್ಟೇ. ಸೊ ಮ್ಯಾಮ್ ಇವಾಗ ನಿಮ್ದು ಇದು ರಿಪೋರ್ಟರ್ ಕ್ಯಾರೆಕ್ಟರ್ ಇದೆ, ಸೊ ತುಂಬ ಚಾಲೆಂಜಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ನೀವು ಪ್ರಿಫರೆನ್ಸ್ ಆಗಿ ಕೇಳ್ಕೊಂಡು ರೆಫರೆನ್ಸ್ ಏನೇನೋ ನೋಡ್ಕೊಂಡು ಮಾಡ್ಕೋಬೇಕು. ಸೊ ನೀವು ಯಾವ ಥರ ತಯಾರಿ ಎಲ್ಲ ಮಾಡ್ಕೊಂಡ್ರಿ? ತುಂಬಾ ಯೂಟ್ಯೂಬ್ ವಿಡಿಯೋಸ್ ನೋಡಿದೆ. ಓಕೆ. ಒಂದು ಸ್ವಲ್ಪ ಹಿಂಗೆ ಫ್ರೆಂಡ್ಸ್ ಸರ್ಕಲ್ ಅಲ್ಲೇನೆ ಇದೇ ಪ್ರೊಫೆಷನಲ್ ಇದ್ದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದೆ. ಸೊ ಅವರು ವರ್ಕ್ ಅಂತಿದ್ದಂಗೆ ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ವಾಯ್ಸ್ ಎಲ್ಲ ಚೇಂಜ್ ಆಗೋಗುತ್ತೆ. ಬಟ್ ನಾರ್ಮಲ್ ಲೈಫಲ್ಲಿ ಅವರು ಬೇರೆ ಥರನೇ ಇರ್ತಾರೆ. ಸೊ ಆ ಸ್ವಲ್ಪ ಟ್ರಾನ್ಸಿಷನ್ ರಿಪೋರ್ಟ್ ಮಾಡ್ಬೇಕಾದ್ರೆ ಹೆಂಗಿರುತ್ತೆ ವಾಯ್ಸ್, ಅಥವಾ ನನ್ನ ಕೋಸ್ಟ ಜೊತೆ ಮಾತಾಡ್ಬೇಕಾದ್ರೆ ಹೆಂಗೆ ಚೇಂಜ್ ಆಗಬೇಕು, ಇದೆಲ್ಲ ಒಂದು ಸ್ವಲ್ಪ ಕೇಳಿ ಮತ್ತೆ ಆ ಥರ ಮಾತಾಡಿ ನಮಗೆ ರೂಢಿ ಇರಲ್ಲ, ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಆಗಿದ್ದು. ಸರ್ ನೀವು ಅವಾಗಲೇ ಹೇಳಿದ್ರಿ ಗೌತಮ್ ಸರ್ ಅವರು ನಮಗೆ ಮುಂಚೆನೆ ಪರಿಚಯ, ಅವ್ರು ನನ್ನ ಟ್ಯಾಲೆಂಟ್ ಬೇಸ್ ಮೇಲೆ ಕರ್ಕೊಂಡ್ರು ಅಂತ. ಸೊ ಅವರು ನಿಮಗೆ ಮುಂಚೆ ಪರಿಚಯ ಇದ್ರು ಅಂತ ಮಾಡ್ಕೊಂಡ್ರ, ಅಥವಾ ನೀವು ಕತೆ ಮೇನ್ ಫೋಕಸ್ ಮಾಡಿ ನೀವು ಇನ್ನಾದ್ರ? ಇಲ್ಲ, ಸಿ ವಾಟ್ ಎವರ್ ದ ಆಪರ್ಚುನಿಟೀಸ್ ಕಮ್ಸ್ ಟು ಮಿ, ನನ್ನ ಹತ್ರ ಏನು ಪಾತ್ರ ಆಗಲಿ ಒಂದು ಅವಕಾಶ ಬರುತ್ತೆ, ನಾನು ಅದನ್ನು ಪಿಕ್ ಮಾಡ್ತೀನಿ. ಸೊ ಮೈ ಫಸ್ಟ್ ಪ್ರಿಫರೆನ್ಸ್ ಇಸ್ ಟು ಪಿಕ್ ದ ಆಪರ್ಚುನಿಟಿ. ಯಾಕಂದರೆ ಆಪರ್ಚುನಿಟಿ ಸಿಗೋದೇ ಕಷ್ಟ. ಅದರಲ್ಲಿ ವಿ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಚೂಸ್ ಸಮಥಿಂಗ್ ವಿಚ್ ವಿ ವಾಂಟ್. ನಾವು ಆ ಪೊಸಿಷನಲ್ಲಿ ಇಲ್ಲ, ನನಗೆ ಬೇಕಾಗಿದ್ದೆ ನಾನು ಚೂಸ್ ಮಾಡ್ಕೋತೀನಿ ಅನ್ನೋ ಪೊಸಿಷನಲ್ಲಿ ನಾನಿಲ್ಲ. ಸೊ ಅಂಥದ್ರಲ್ಲಿ ನನಗೆ ಬಂದಿದ್ದು ನಾನು ಪಿಕ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ನನಗೆ ಇದರಲ್ಲಿ ನಾನು ಲೀಡ್ ಅಂತ ಇನ್ನೂ ಫೈನಲ್ ಆಗೋಕ್ಕೆ ಮುಂಚೆನೇ ಒಂದು 6 months ಬ್ಯಾಕೆ ನಾನು ಈ ಸಿನಾಪ್ಸಿಸ್ ಓದಿದ್ದೀನಿ. ಸೊ ಐ ಮೆಟ್ ಇನ್ ಹೈದ್ರಾಬಾದಲ್ಲಿ ನಾನು ಅವ್ರನ್ನ ಮೀಟ್ ಆದಾಗ. ಸೊ ನಂದು ಒಂದು ಕತೆ ಬರೆದಿದ್ದೆ, ನಾನು ಅವ್ರಿಗೆ ಹೇಳಿದೆ. ನನ್ನ ಹತ್ರನೂ ಒಂದೆರಡು ಕತೆ ಇದೆ ಓದಿ ಅಂತ ಅವರು ನನಗೆ ಒಂದೆರಡು ಸಿನಾಪ್ಸಿಸ್ ಕೊಟ್ಟರು. ಸೊ ಅದರಲ್ಲಿ ನಾನು ಈ ಸಿನಾಪ್ಸಿಸ್ ಓದಿದೆ, ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಕ್ಯಾರೆಕ್ಟರ್ಸ್ ಆರ್ ವೆರಿ ಸಿಂಪಲ್, ಪಾಯಿಂಟ್ ಈಸ್ ವೆರಿ ಕ್ಲಿಯರ್. ನಾವು ಏನು ಹೇಳ್ಬೇಕಂತ ಇದ್ದೀವಿ, ಏನು ತೋರಿಸ್ಬೇಕಂತ ಇದ್ದೀವಿ, ಆ ಪಾಯಿಂಟ್ ತುಂಬ ಕ್ಲಿಯರ್ ಆಗಿದೆ. ಕ್ಯಾರೆಕ್ಟರ್ ಸಿಂಪಲ್ ಆಗಿದೆ. ಇಟ್ಸ್ ನಾಟ್ ಸಮಥಿಂಗ್ ನಿಮಗೆ ಅಷ್ಟು ಕಾಂಪ್ಲಿಕೇಟೆಡ್ ಆಗಿರೋ ಕಾನ್ಸೆಪ್ಟು ಅಲ್ಲ. ಜನಗಳಿಗೆ ಅರ್ಥ ಆಗೋ ಥರ ನಾವು ಸಿಂಪಲ್ಲಾಗಿ ಒಂದು ಸಿನಿಮಾನ ತೆಗಿಬೇಕು. ಅದು ಒಂದು ಸೋಷಿಯಲ್ ಓರಿಯೆಂಟೆಡ್, ಒಂದು ಸಮಾಜಕ್ಕೆ ಒಂದು ಉಪಯೋಗ ಆಗುವಂಥ ಒಂದು ಮೆಸೇಜ್ ಕೊಡಬೇಕು. ಸೊ ಆ ಪಾಯಿಂಟಲ್ಲಿ ನಾನು ಆ ಸಿನಾಪ್ಸಿಸ್ ಓದಿದಾಗ ನನಗೆ ತುಂಬ ಇಷ್ಟ ಆಯಿತು. ಸರ್ ಇದು ಚೆನ್ನಾಗಿದೆ ಸರ್ ಅಂದರೆ, ನಾನು ಇದು ಯಾವಾಗಲೂ ಬರೆದಿದ್ದು ನಾನು ಮಾಡೋಕ್ಕಾಗಲಿಲ್ಲ ಅಂದರೆ, ಸೊ ನೋಡೋಣ ಅಂತ ಅಂದರು. ಓಕೆ ಫೈನ್. ಆವಾಗ ನಾವೇನೋ ಏನು ಡಿಸ್ಕಸ್ ಮಾಡಿಲ್ಲ. ವಿ ಆರ್ ನಾಟ್ ಇವನ್ ಹ್ಯಾಡ್ ದ ಥಾಟ್ ಆಫ್ ಮೇಕಿಂಗ್ ಎ ಸಿನಿಮಾ ಆಫ್ ದಿಸ್ ಕಾನ್ಸೆಪ್ಟ್. ಅವಾಗ ನಂದೊಂದು ಹಸ್ತಿನಾಪುರಂ ಬಸ್ ಸ್ಟಾಪ್ ಅಂತ ನಾನೊಂದು ಕತೆ ಬರೆದಿದ್ದೆ, ಅದ್ರ ಮೇಲೆ ತೆಗಿಯೋಣ. ಸೊ ಇಟ್ ವಾಸ್ ಸಮ್ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಸ್ಟೋರಿ, ಅದು ನಾನು ಬರೆದಿರೋದು, ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ ಮಾಡ್ಕೊಂಡು. ಸೊ ನಾವು ಅದೇ ತೆಗಿಯೋಣ ಅಂತಂದರೆ, ಬಟ್ ಇಟ್ ವಾಸ್ ವೆರಿ ಸ್ವಲ್ಪ ದೊಡ್ಡ ಬಜೆಟ್, 5 CR 6 CR ಬಜೆಟ್ ಇತ್ತು ಅದರಲ್ಲಿ. ಅವ್ರು ಹೇಳಿದ್ರು ಬೇಡ, ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಇಷ್ಟು ದೊಡ್ಡ ಬಜೆಟ್ ಹೋಗೋದು ಬೇಡ, ಒಂದು ಸಣ್ಣ ಕಾನ್ಸೆಪ್ಟ್ ಇದೆ, ಅದರಲ್ಲಿ ನೀವೇ ಹೀರೋ ಆಗಿ ಮಾಡಿ ಅಂತಂದರು. ನನಗೆ ಸೊ ನಾನು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಬಿಕಾಸ್ ನಾನು ಆ್ಯಕ್ಟರ್ ಆಗಬೇಕಂತ ಬಂದಿದ್ದೀನಿ. ಐ ನೆವರ್ ಹ್ಯಾಡ್ ಎ ಡ್ರೀಮ್, ಐ ನೆವರ್ ಡ್ರೀಮ್ಡ್ ಆಫ್ ಬೀಯಿಂಗ್ ಎನ್ ಹೀರೋ. ಎಕ್ಸಾಕ್ಟ್ಲಿ. ಸೊ ನಾನು ಪಾತ್ರ ಮಾಡಬೇಕಂತ ನಾನು ಅಷ್ಟೇ ಯೋಚನೆ ಮಾಡಿದ್ದೀನಿ, ಹೀರೋ ಆಗಬೇಕಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಬಟ್ ಅವ್ರು ಅಂದರು, ಇದು ಹೀರೋ ಅಂತ ಯೋಚನೆ ಮಾಡಬೇಡ, ಇಟ್ಸ್ ಅ ಕ್ಯಾರೆಕ್ಟರ್, ಇಟ್ಸ್ ಅ ಲೀಡ್ ಕ್ಯಾರೆಕ್ಟರ್ ವೇರ್ ಇಟ್ ರನ್ಸ್ ದ ಸ್ಟೋರಿ ರಿವಾಲ್ವ್ಸ್ ಅರೌಂಡ್. ಸೊ ಹಿಂಗಂದಾಗ ಓಕೆ, ನಾನು ಸಮ್ವೇರ್ ಅರೌಂಡ್ ನಾನು ಕನ್ವಿನ್ಸ್ ಆದೆ. ಓಕೆ, ಪರ್ಫಾರ್ಮೆನ್ಸ್ ಬೇಸ್ಡ್ ಇರೋ ಕ್ಯಾರೆಕ್ಟರು, ನಾವು ನಮ್ಮ ಬೆಸ್ಟ್ ಕೊಡ್ಬೋದು. ಸೊ ಹಂಗಂತ ನಾನು ಅಲ್ಲಿ ಆಕ್ಸೆಪ್ಟ್ ಮಾಡಿದ್ದು. ದಟ್ ವಾಸ್ ದ ಆಕ್ಸೆಪ್ಟೇಷನ್ ಪಾಯಿಂಟ್ ಬೇಸಿಕಲಿ. ಸೊ ಅವ್ರು ನನ್ನ ಪರಿಚಯ ಇದ್ದಾರಂತಲ್ಲ, ಇಲ್ಲ ಸ್ಟೋರಿ ಕೇಳಿ ನೀವು ಇನ್ನ ಆದ್ರಿ ಸರ್? ನಾನು ಅದು ಸ್ಟೋರಿ ಕೇಳಿದಾಗ ನಾನು ಅವ್ರನ್ನ ಕೇಳಿದ ಇದ್ರಲ್ಲಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದ್ರೆ ನಾನು ಕೊಡಿ ನೀವು ಮಾಡಿದಾಗ ಅಂತ ಹೇಳಿದೆ. ಸೊ ಅವ್ರು ನನ್ನೇ ಮಾಡಿದ್ರು. ಸೊ ಸರ್, ಇವಾಗ ಸ್ಟಾರ್ಡಮ್ ಇಲ್ಲದೆ ಆಸ್ ಅ ಕಾಮನ್ ಮ್ಯಾನ್ ಆಗಿ ನೀವು ಹೇಳಿದ್ರಿ ಲೀಡ್ ಕ್ಯಾರೆಕ್ಟರ್ ಅಂದ ತಕ್ಷಣ ನಾನು ಯೋಚನೆ ಮಾಡಿದೆ ಅಂತ. ಸೊ ಆ ಪ್ರಿಪ್ರೇಷನ್ ಎಲ್ಲ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಇಟ್ಸ್ ನಾಟ್ ಎ ಚಾಲೆಂಜಿಂಗ್ ಥಿಂಗ್, ಬಟ್ ನೀವು ಮೆಂಟಲಿ ಸ್ವಲ್ಪ ಡ್ರೈನ್ ಆಗ್ತೀರಾ. ದ್ಯಾಟ್ ಈಸ್ ಒನ್ ಥಿಂಗ್. ಬಿಕಾಸ್ ನಿಮ್ಮ ಸುತ್ತಮುತ್ತ ಇರೋ ಜನ, ಈಗ ನಾನು ಪ್ರಮೋಷನ್ಗೆ ಹೋದಾಗೆಲ್ಲ ಹೀರೋ ಯಾರು ಅಂತ ಕೇಳ್ತಾರೆ. ಸೊ ಇಟ್ ವಾಸ್ ಸಮಥಿಂಗ್, ನಾನು ಸ್ವಲ್ಪ ಅನ್ಕಂಫರ್ಟ್ ಝೋನಲ್ಲಿ ಬಿದ್ದುಬಿಟ್ಟೆ. ಹೀರೋ ಯಾರು ಅಂತಂದಾಗ ಇವರೇ ನಮ್ಮ ಹೀರೋ ಅಂತ ತೋರಿಸ್ತಾ ಇದ್ರು. ಅವರು ಹಿಂಗೆ ನೋಡ್ತಾ ಇದ್ರು, ಯಾರು ಇವನ ಹೀರೋ ಅನ್ನೋ ಥರ. ಸೊ ನಾನು ಶೂಟ್ ಸ್ಟಾರ್ಟ್ ಆಗಿದ್ದು ಡೇ 1 ನಾನು ಅನ್ಕಂಫರ್ಟ್ ಝೋನಲ್ಲಿ ಬಿದ್ದೆ. ಸೊ ಇಟ್ ವಾಸ್ ಬಿಟ್ ಟಫ್ ಫಾರ್ ಮೀ. ಅಂದರೆ ನನ್ನ ಫಸ್ಟ್ ಥಿಂಗ್, ಇಫ್ ಯು ಆಸ್ಕ್ ಮೀ ಆಸ್ ಅನ್ ಆ್ಯಕ್ಟರ್, ಐ ವಿಲ್ ಆಕ್ಸೆಪ್ಟ್ ಮೀ 100% ಅಲ್ಲ 200% ನಾನು ಆಕ್ಸೆಪ್ಟ್ ಮಾಡ್ತೀನಿ. ಇಫ್ ಯು ಕಮೆಂಟ್ ಸೇಮಿ ಇವರೇ ಹೀರೋ ಅಂದರೆ ನನಗೆ ಸ್ವಲ್ಪ ಇಲ್ಲ ಸರ್, ಇಟ್ಸ್ ಟಫ್ ಟು ಆಕ್ಸೆಪ್ಟ್.
ಬೇಸಿಕ್. ಬಟ್ ಪರ್ಫಾರ್ಮೆನ್ಸ್ ಓಕೆ, ಲೀಡ್ ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ, ಓಕೆ ಇವ್ರು ಮಾಡಿದ್ದಾರೆ, ಓಕೆ ಫ್ಯಾನ್. ಹೀರೋ ಅನ್ನೋ ಪದಕ್ಕೆ ಸ್ವಲ್ಪ ವೇಟೇಜ್ ಇದೆ. ಸೊ ಅದು ಮೇ ಬಿ ನಾನು ತೊಗೊಳಕ್ಕಾಗಲಿಲ್ಲ. ಬಟ್ ಎನಿ ವಿಚ್ ವೇಸ್ ಸ್ವಲ್ಪ ಸ್ಟ್ರಗಲ್ ಆದೆ ಮೆಂಟಲಿ. ಐ ಗಾಟ್ ಡ್ರೈನ್ಡ್. ಅದಕ್ಕೆ ಮೇ ಬಿ ನಾನಿವತ್ತು ಜಾಸ್ತಿ ಸ್ವಲ್ಪ ಎಮೋಷ್ನಲ್ ಆಗಿ ಐ ವಾಸ್ ಕ್ಯಾರಿಯಿಂಗ್ ದಟ್ ಫ್ರಮ್ ಸೋ ಮೆನಿ ಮಂತ್ಸ್. ಈ ಪ್ರಮೋಷನ್ ಮಾಡುವಾಗ ಇದೆಲ್ಲ ಆಯ್ತು ಸಿನಿಮಾ ಆಚೆ ಕಡೆ ಒಂದು ರಿಸಲ್ಟ್ ಬಂದ್ಬಿಟ್ರೆ ನಮ್ದೇನಂತ ಗೊತ್ತಾಗುತ್ತೆ. ಸೊ ಐ ವಾಸ್ ಕ್ಯಾರಿಯಿಂಗ್ ದಟ್ ಬಿಕಾಸ್ ಐ ಆಮ್ ನಾಟ್ ದಟ್ ಔಟ್ರೇಜ್ಡ್ ಪರ್ಸನ್. ನಾನು ಹೊರಗಡೆ ತೋರಿಸಲ್ಲ ಏನು, ನಾನು ಅಷ್ಟು ಫ್ಯೂರಿಯಸ್ ಆಗೂ ಮಾತಾಡಲ್ಲ. ಸೊ ನನಗೆ ಅದೆಲ್ಲ ಒಂದೇ ಸರಿ ಸಿನಿಮಾ ನೋಡಿದ ಕೂಡಲೇ ನಾನು ಅಲ್ಲಿ ನಿಂತಾಗ ಪ್ರತಿಯೊಬ್ಬರು ಬಂದು ನ್ಯಾಚುರಲ್ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದೀರಾ, ನ್ಯಾಚುರಲ್ ಆ್ಯಕ್ಟಿಂಗ್ ಒನ್ ಮ್ಯಾನ್ ಶೋ ನೀವೆಲ್ಲ ಎಳೆದುಬಿಟ್ರಿ ಎಲ್ಲ. ಸೊ ಹಿಂಗೆ ಅಂದಾಗ ಐ ಡೋಂಟ್ ನೋ ಅದರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಯಾರು ನಿಜ 100% ಜೆನ್ಯೂನ್ ಆಗಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸಮ್ವೇರ್ ಅರೌಂಡ್ ಅಷ್ಟು ಜನ, ಒಂದು 100 ಜನ ಮಾತಾಡಿರ್ತಾರೆ, ಅದರಲ್ಲಿ ಒಂದು 10 ಜನ ಆದರೂ ನನ್ನ ನಿಜವಾಗ್ಲೂ ನನ್ನ ಆ್ಯಕ್ಟಿಂಗ್ ನೋಡಿ ಅಪ್ರಿಷಿಯೇಟ್ ಮಾಡಿರ್ತಾರಲ್ವ ಅನ್ನೋ ಪಾಯಿಂಟಲ್ಲಿ ನಾನು ಸ್ವಲ್ಪ ಎಮೋಷ್ನಲ್ ಆದೆ. ಸರ್ ಆ್ಯಕ್ಚುಲಿ ಇವತ್ತು ಕೂಡ ನಾನು ಕೂಡ ಮೂವಿ ನೋಡಿದೆ. ನೀವು ಹೇಳಿದ್ರಿ ತುಂಬ ಜನ ಬಂದು ನನಗೆ ಪಾಸಿಟಿವ್ ಆಗಿ ಹೇಳಿದ್ರು, ಬಟ್ ಜೆನ್ಯೂನ್ ಆಗಿ ಹೇಳಿದ್ರಲ್ವ ಅಂತ. ಬಟ್ ನಾನು ಹೇಳ್ತೀನಿ ನಿಜವಾಗ್ಲೂ ಯು ಡಿಸರ್ವ್ ಟು ಬಿ ಅ ಹೀರೋ, ಬಿಕಾಸ್ ನಿಮ್ಮದು ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಆಗಿತ್ತು. ಸೊ ನೀವು ಎಮೋಷ್ನಲ್ ಆಗಿದ್ದೀರಾ, ಇವಾಗೂ ಆಗಿದ್ದೀರಾ. ಅವ್ರು ಹೇಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆಸ್ ಅನ್ ಆ್ಯಕ್ಟರ್ ಎವ್ರಿ ಟೈಮ್ ದೇ ವಿಲ್ ಹ್ಯಾವ್ ಅ ಸೆಲ್ಫ್ ಡೌಟ್. ಆ್ಯಕ್ಟರ್ ಅನ್ನೋನಿಗೆ ನಾನು ಚೆನ್ನಾಗಿ ಮಾಡಿದಿನ 100 ಜನ ಬಂದು ನಾನು ಚೆನ್ನಾಗಿ ಮಾಡಿ. ಎಕ್ಸಾಕ್ಟ್ಲಿ. ಬಟ್ ಇವಾಗ ಮೂಡಿ ಬಂದಿದೆ ಸರ್, ನಾವು ಹೇಳ್ತಿದ್ದೀವಿ ಆಸ್ ಅ ಆಡಿಯನ್ಸ್ ವಿ ಆರ್ ಟೆಲಿಂಗ್ ಯು ನಿಜವಾಗ್ಲೂ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಫಸ್ಟ್ ಸಿನಿಮಾ ಅಲ್ವಾ, ಸ್ವಲ್ಪ ಬ್ಲ್ಯಾಕ್ ಔಟ್ ಆಗಿ. ಓಕೆ, ಎಕ್ಸಾಕ್ಟ್ಲಿ ಆಗುತ್ತೆ. ಎಸ್ ಮ್ಯಾಮ್, ಇವಾಗ ನಿಮ್ದಂತ್ರ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಒಂಥರ ರಿಪೋರ್ಟಿಂಗ್ ಬಂದ್ಮೇಲೆ ಬೋಲ್ಡ್ ಆಗಿ ಬರೋದು, ಆಮೇಲೆ ವಿದೌಟ್ ರಿಪೋರ್ಟಿಂಗ್ ಬಬ್ಲಿ ಆಗಿರೋದು, ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಎಲ್ಲದಕ್ಕಿಂತ ಮೇನ್ ಕ್ವಶನ್ ನನ್ಗೆ ಬಂದಿದೆ, ಬಂದ್ರ ಟಾಪಿಕ್ಗೆ ಅಂದ್ಕೊಂಡ್ರ. ಸೊ ತುಂಬಾ ಚೆನ್ನಾಗಿ ಸಿಗರೆಟ್ ಸೇತಿದ್ದೀರಾ ಮೂವಿಲಿ. ಸ್ಟಾರ್ಟಿಂಗ್ ಓಪನಿಂಗ್ ನಿಮ್ದು ಆ ತರ ಎಂಟ್ರಿ ಇತ್ತೆ. ಸೊ ಹೇಗೆ ಮ್ಯಾಮ್ ನಿಮ್ ನಿಜ ಜೀವನ ಇದೇನಾ ಅದು ಹ್ಯಾಬಿಟ್? ಇಲ್ಲ, ನಮ್ಮ ಅಮ್ಮ ನಂಗೆ ಕೇಳಿದ್ರು ಆಕ್ಟಿಂಗ್ ಏನೋ ಕ್ಯಾಶುವಲ್ ಆಗಿ ಮಾಡಿದ್ಯಾ, ಸ್ಮೋಕಿಂಗು ಇಷ್ಟು ಕ್ಯಾಶುವಲ್ ಆಗಿ ಮಾಡ್ತಿರ್ಲಿಲ್ವಾ ಮುಂಚೆ, ಗೊತ್ತಿಲ್ವಾ? ಇಲ್ಲ, ನಾನು ಎಸ್ ಎಕ್ಸಾಕ್ಟ್ಲಿ ಸ್ಮೋಕರ್ ನಾನು. ಬಟ್ ಡೈರೆಕ್ಟರ್ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಫಸ್ಟಿಗೆ ಹೇಳಿದ್ದೆ ಅದು ಸ್ಮೋಕ್ ಮಾಡಬೇಕು, ನಂದೇನು ಇಲ್ಲ, ನೀವು ಸ್ಮೋಕ್ ಮಾಡಬೇಕು. ನಾನು ಬರಲ್ಲ, ನನಗೆ ಯು ಹ್ಯಾವ್ ಟು ಪ್ರಾಕ್ಟೀಸ್. ಅದು ಮೌತ್ ಫ್ಯಾಗಿಂಗ್ ಅಂತಾರಲ್ಲ, ಅದನ್ನ ಮಾಡ್ತೀನಿ ಅಂದ್ರೆ ಈ ಸೈಡ್ ನೋ ಅದು ಗೊತ್ತಾಗೋಗುತ್ತೆ, ರಿಯಲಿಸ್ಟಿಕ್ ಆಗೇ ಬೇಕು, ಆಕ್ಚುಲ್ ಆಗಿ ಕಲಿಬೇಕು. ನಾ ಕಲಿಬೇಕಾ? ಓಕೆ ಸರಿ ಅಂತೇಳಿ ಒಂದು 2-3 ಡೇಸ್ ನಾನು ವರ್ಕ್ಶಾಪ್ ಟೈಮಲ್ಲಿ ಕಲ್ತಿದ್ದೀನಿ. ಕಿರಿ ಆಗೋದು ಅದೆಲ್ಲ ಕಲಿತೆ. ಇನ್ಫ್ಯಾಕ್ಟ್ ಆಕ್ಟಿಂಗ್ ಮಾಡುವಾಗ್ಲೂ ಕಣ್ಣು ರೆಡ್ ಆಗ್ಬಿಡೋದು. ಇನ್ನೊಂದು ಆಂಗಲ್ ಇಂದ ಟೇಕ್ ತಗೋಬೇಕಾದ್ರೆ ಮತ್ತೊಂದು ಸಿಗರೇಟ್ ಸೇರ್ಬೇಕಿತ್ತು. ಸೊ ಒಂದನ್ನೇ ತಗೊಳಕ್ ಬರಲ್ಲ, ಇನ್ನು 2ನೇದು, ಇನ್ನು 3ನೇದು ರೆಡ್ ಆಗಿ ಕಣ್ಣಲ್ಲಿ ನೀರು ಬರೋದೆಲ್ಲ ಸ್ಟಾರ್ಟ್ ಆಗಿತ್ತು ಸಿಚುವೇಶನ್ ಅಲ್ಲಿ. ಅಷ್ಟೇ. ಓಕೆ. ಸೊ ತುಂಬಾ ಡೆಡಿಕೇಶನ್ ಆಗಿ ನೀವು ಈ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಅಂತ ಕೇಳ್ಬಂತು. ಓಕೆ ಮ್ಯಾಮ್, ಸೊ ನಿರ್ದೇಶಕರ ಜೊತೆ ನೀವು ಈ ಫುಲ್ ಜರ್ನಿ ಹೇಗಿತ್ತು ಮ್ಯಾಮ್? ಕಂಫರ್ಟಬಲ್ ಆಗಿತ್ತು. ಅವ್ರ ಜೊತೆ ಕೆಲಸ ಮಾಡಿ ಹೇಗೆಲ್ಲ ಅನಿಸ್ತು? ಏನೇನು ಕಲ್ತ್ರಿ ನೀವು? ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ಕಲ್ತಿದ್ದೀವಿ. ಪ್ಲಾನಿಂಗ್ ಇಂದ ಹಿಡಿದು ಆಕ್ಟಿಂಗ್ ಇಂದ ಹಿಡಿದು ಆಗೋದೆಲ್ಲ ಒಳ್ಳೇದಕ್ಕೆ. ಎಸ್, ಇವಾಗ ಪ್ರೇಕ್ಷಕರು ಎಲ್ಲರೂ ಹೇಳ್ತಿದ್ರು ದತ್ತಣ್ಣ ಸರ್ ಇದ್ದಿದ್ದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಇದೆ ಮೂವಿಲಿ ಅಂತ. ಸೊ ನಿಮ್ದು ಇದು ಎಲ್ಲ ಫಸ್ಟ್ ಮೂವಿ, ಸೊ ಆ ಥರ ಹಿರಿಯ ಕಲಾವಿದರ ಜೊತೆ ನಿಮ್ಗೆ ವರ್ಕ್ ಮಾಡಿ ಹೇಗೆ ಅನ್ನಿಸ್ತು? ನಾವೆಲ್ಲ ಒಂದು ತಕ್ಕಡಿ ಅಂದ್ರೆ ಸರ್ ಒಂದು ತಕ್ಕಡಿ ಬ್ಯಾಲೆನ್ಸ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ನಮ್ಗೆ ಗೈಡ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಮಕ್ಳ ತರನೇ ನೋಡ್ಕೊಂಡಿದ್ದಾರೆ. ಸುಮಾರು ಕಡೆ ಹೇಳಿದೀವಿ, ಆನ್ ಸ್ಕ್ರೀನ್ಗಿಂತ ಆಫ್ ಸ್ಕ್ರೀನ್ ಇಂಟ್ರಾಕ್ಷನ್ಸೇ ಜಾಸ್ತಿ ಇದ್ದಿತ್ತು. ತುಂಬಾ ಒಂದು ಒಳ್ಳೆ ಎನ್ವೈರನ್ಮೆಂಟ್, ಅಂದ್ರೆ ಕುತ್ಕೊಂಡಿರೋರು ಒಬ್ಬೊಬ್ಬರಾಗ ಹೋಗಿ ಮಾತಾಡಿಸ್ತಾ ಇದ್ವಿ, ಮಾತಾಡ್ಸೋದು ಮತ್ತೆ ಇನ್ನೊಬ್ರು ರಿಹರ್ಸಲ್ ಮಾಡ್ಕೊಂಡು ಹೀಗೆ ಅಲ್ಲಿ ಸೆಟ್ಟಲ್ ಹಾಕಿ ಚೆನ್ನಾಗಿತ್ತು. ಅವ್ರ ಎಲ್ಲ ಜೊತೆನೂ ಅಷ್ಟೇ ಚೆನ್ನಾಗಿ, ಅಷ್ಟೇ ಜೋಶಲ್ಲಿ, ಅಷ್ಟೇ ವೈಬಲ್ಲಿ ಮಾತಾಡ್ತಿದ್ರು. ಈಗ ಯಾರೋ ಬಂದು ಯೂಸ್ ಚೆನ್ನಾಗಿ ಮಾತಾಡ್ಸೋಣ, ಇವ್ರು ಯಾರೋ ನಂಗೆ ಗೊತ್ತಿಲ್ಲ ಹೊಸಬ್ರು ಅಂತಿಲ್ಲ, ಯಾರೇ ಬಂದ್ರು ಅಷ್ಟೇ ಚೆನ್ನಾಗಿ ಮಾತಾಡ್ಸೋರು. ಅವ್ರು ಬರ್ತಿದಂಗೆ ಎಲ್ಲಾರು ಹೋಗಿ ಗ್ರೀಟ್ ಮಾಡ್ತಿದ್ರು, ಎಲ್ಲಾರು ತಲೆ ಮುಟ್ಟಿನೇ ಮಾತಾಡ್ಸೋರು. ಸೊ ದಾಟ್ ನೈಸ್, ತುಂಬಾ ಚೆನ್ನಾಗಿರ್ತಿತ್ತು. ನಮ್ದು
ನಾವು ಫಸ್ಟ್ ಮಾಡ್ತಿರೋದು ಅವ್ರು ಅಷ್ಟು ಸೀನಿಯರ್ ಅಂತ ನಮಗೆ ಇನಿಷಿಯಲಿ ಅನ್ಸಿದ್ರು, ಆಮೇಲೆ ಫೀಲೇ ಬರ್ತಿರ್ಲಿಲ್ಲ. ಓಕೆ maybe we are 1+ to the cinema. He is 4+ to the cinema. ಎಕ್ಸಾಕ್ಟ್, ನಿಜ. ನಾವೇನು ಅಂದರೆ ಈಗ ನಮ್ಮ ಪರ್ಫಾರ್ಮೆನ್ಸ್ ನಾವೇನು ಸ್ವಲ್ಪ ನ್ಯಾಚುರಲ್, ಸೊ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಅವ್ರನ್ನ ನೋಡಿದಾಗ ಓಕೆ ಇವ್ರು ಇದ್ದಿದ್ದಕ್ಕೆ ಸಿನಿಮಾ ಇನ್ನೂ ಸಖತ್ತಾಗಿ ಇನ್ನೂ 100% ಚೆನ್ನಾಗಿದೆ. ನಾವೇನು ಸಿನಿಮಾದಲ್ಲಿ ಪಾಸಿಟಿವ್ 10%, 90% ಫಾರ್ ದ ಸಿನಿಮಾ. ಇವಾಗ ಫುಲ್ ಕೋರ್ಟ್ ಅಲ್ಲೇನೆ ನಿಮ್ದು ಸೀನ್ಸ್ ಜಾಸ್ತಿ ಇದೆ. ಸೊ ತುಂಬಾ ನೀವು ಲಾ ಸ್ಟೂಡೆಂಟ್ ಆಗಿ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡಿದ್ದೀರಾ. ಸೊ ಅಲ್ಲಿ ಒಂದು ಪದಗಳು ನೀವೆಲ್ಲ ಹೇಗೆ ಬಳಸಿದ್ರಿ? ಏನಾದರೂ ಯಾರಾದ್ರೂ ಅಡ್ವೊಕೇಟ್ ಏನಾದ್ರು ಸಹಾಯ ತಗೊಂಡ್ರಾ, ಹೇಗೆ ಸರ್? ಇಟ್ ವಾಸ್ ಸ್ಕ್ರಿಪ್ಟೆಡ್ ಬೇಸಿಕಲಿ. ಓಕೆ. ಸೊ ಅವರು ಸ್ಕ್ರಿಪ್ಟ್ ಬರೆಯುವಾಗ ಅದನ್ನು ರಿಸರ್ಚ್ ಮಾಡಿ ಲೈಕ್ ನಾವು ಯಾವ ವರ್ಡ್ನ ಯೂಸ್ ಮಾಡಬೇಕು, ಯಾವ ವರ್ಡ್ನ ಯೂಸ್ ಮಾಡಬಾರ್ದು, ಸೊ ವಾಟ್ ಈಸ್ ದ ರೈಟ್ ವರ್ಡ್ ಟು ಯೂಸ್ ಇನ್ ದ ಕೋರ್ಟ್. ಮೇ ಬಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ, ಜಡ್ಜ್ ಆಗಲಿ, ನಾನಾಗಲಿ. ಸೊ ವೆನ್ ಎವರ್ ವಿ ಆರ್ ಡಿಫೆಂಡಿಂಗ್ ಆರ್ ವಿ ಆರ್ ಅಬ್ಜೆಕ್ಟಿಂಗ್ ಸಮಥಿಂಗ್, ಸೊ ವಾಟ್ ಆರ್ ದ ಕೈಂಡ್ ಆಫ್ ವರ್ಡ್ಸ್ ವಿ ನೀಡ್ ಟು ಯೂಸ್ ಅನ್ನೋದು ಅವ್ರು ರಿಸರ್ಚ್ ಮಾಡಿದ್ದಾರೆ. ಗೌತಮ್ ಅವ್ರ ಫ್ರೆಂಡ್ ಯಾರು ಲಾಯರ್ಸ್ ಇದ್ದಾರೆ, ಸೊ ಅವ್ರು ತಗೊಂಡು ಅವ್ರ ಸ್ಕ್ರಿಪ್ಟಲ್ಲಿ ಬರೆದಿದ್ದಾರೆ. ಸೊ ವಿ ವೆಂಟ್ ವಿತ್ ದ ಸ್ಕ್ರಿಪ್ಟ್ ಬೇಸಿಕಲಿ. ನಾವು ಅಂದರೆ ಡೌಟ್ಸ್ ಬೇಸಿಕಲಿ ಮೋಸ್ಟ್ಲಿ ಏನಿರಲ್ಲ, ಯಾಕಂದ್ರೆ ದೋಸ್ ಆರ್ ದ ನೋನ್ ವರ್ಡ್ಸ್. ನಾವು ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ ಆ್ಯಂಡ್ ಮೋಸ್ಟ್ಲಿ ನಮ್ಗೆ ಗೊತ್ತಿರುತ್ತೆ ಆ ವರ್ಡ್ಸ್, ಬೇಸಿಕ್ ವರ್ಡ್ಸ್. ಸೊ ಯಾ, ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಯಥಾಭವ ಇವತ್ತು ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ನಾನು ಸಹನಾ ಸುಧಾಕರ್. ನನ್ನ ಮೊದಲನೇ ಸಿನಿಮಾ ಯಥಾಭವ ಇವತ್ತು ರಿಲೀಸ್ ಆಗಿದೆ. ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ನೀವು ಖಂಡಿತ ಹೋಗಿ ನೋಡಿ, ನೀವು ರಿವ್ಯೂ ಕೊಡಿ, ಮತ್ತಷ್ಟು ಮಾತಾಡೋಣ, ಚರ್ಚೆ ಮಾಡೋಣ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಯಥಾಭವ ಮೂವಿಯ ನಟ ಹಾಗೂ ನಟಿ ಬಂದು ಅವ್ರ ಜರ್ನಿ ಬಗ್ಗೆ ತುಂಬಾ ನಮಗೆ ವಿಶೇಷಗಳನ್ನ ತಿಳಿಸ್ಕೊಟ್ರು. ಸೊ ನೀವು ಕೂಡ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ. ನಮಸ್ಕಾರ.